ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಘಟಕವನ್ನು ನೋಡ್ತಾ ಹೋಗೋಣ, ಚಲನೆ ಮತ್ತು ಕಾಲ. ಇದರಲ್ಲಿ ಬರುವಂತಹ MCQ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಆಂದೋಲನ ಅಥವಾ ಆವರ್ತಕ ಚಲನೆಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಬಸ್ಸಿನ ಚಲನೆ, ಉಯ್ಯಾಲೆಯ ಚಲನೆ, ಕಬ್ಬಿನ ಗಾನದ ಎತ್ತಿನ ಚಲನೆ, ಡಿ ಭೂಮಿಯು ಸೂರ್ಯನ ಸುತ್ತ ಚಲಿಸುವ ಚಲನೆ. ಇಲ್ಲಿ ಬಸ್ಸಿನ ಚಲನೆಯು ಒಂದು ಸರಳ ರೇಖಾಗತ ಚಲನೆಯಾಗಿದೆ, ಹಾಗಾಗಿ ಅದು ಅಲ್ಲ. ಉಯ್ಯಾಲೆಯ ಚಲನೆ ಇದು ಸರಿಯಾದಂಥ ಒಂದು ಉತ್ತರ. ಸೊ ಆಪ್ಷನ್ ಬಿ ಸರಿಯಾಗಿದೆ. 2ನೇ ಪ್ರಶ್ನೆ ನೋಡಿ, ಸೂರ್ಯನ ಸುತ್ತ 8 ಗ್ರಹಗಳ ಚಲನೆ. ಸೂರ್ಯನ ಸುತ್ತ 8 ಗ್ರಹಗಳ ಚಲನೆ ಇದು ವೃತ್ತೀಯ ಪರಿಭ್ರಮಣ ಚಲನೆ ಅಂತಾಗತ್ತೆ. ಸೊ ಆಪ್ಷನ್ ಸಿ ಸರಿಯಾದಂತಹ ಒಂದು ಉತ್ತರ. ಫ್ರೆಂಡ್ಸ್, ಇದು ಕಾಂಪಿಟೇಟಿವ್ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ GPSTR ಏನು ಕಾಲ್ಫಾರ್ಮ್ ಆಗುತ್ತಲ್ಲ 6th to 8th ಬಯೋಸೈನ್ಸ್ದವರಿಗೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ಕ್ವಶನ್ಸ್ ಇವೆಲ್ಲ. ಅದೇ ರೀತಿಯಾಗಿ PCMದವ್ರಿಗೆ ಕೂಡ ಈ ಕ್ವಶನ್ಸ್ ಅಪ್ಲೈ ಆಗುತ್ತೆ, ಯಾಕೆ ಫಿಸಿಕ್ಸ್ ಆಗಿರೋದ್ರಿಂದ ಅವ್ರಿಗೆ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸ್ಕೂಟರ್ ಚಲಿಸಿದ ದೂರವನ್ನು ಅಳೆಯುವ ಮಾಪಕ ಯಾವುದಪ್ಪ ಅಂದ್ರೆ ದೂರ ಮಾಪಕ. ಸೊ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ. 4ನೇ ಪ್ರಶ್ನೆ, ಸರಳ ರೇಖಾಗತ ಚಲನೆಗೆ ಒಂದು ಉದಾಹರಣೆ. ಸರಳ ರೇಖಾಗತ ಚಲನೆ, ಇಲ್ಲಿ ರೈಲಿನ ಚಲನೆ ಒಂದು ಸರಳ ರೇಖಾಗತ ಚಲನೆ ಆಗಿದೆ. ಸೊ ಆಪ್ಷನ್ ಬಿ ಸರಿಯಾದಂತಹ ಒಂದು ಉತ್ತರ. 5ನೇ ಪ್ರಶ್ನೆ ಬಂದು ಜವದ ಅಂತಾರಾಷ್ಟ್ರೀಯ ಏಕಮಾನ. ಜವದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್. ಸೊ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ. 6ನೇ ಪ್ರಶ್ನೆ ಬಂದು ಜವವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ. ಜವ = ಚಲಿಸಿದ ಒಟ್ಟು ದೂರ / ತೆಗೆದುಕೊಂಡ ಒಟ್ಟು ಕಾಲ. ಸೊ ಕೊಟ್ಟಂತಹ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಸರಿಯಾಗಿದೆ. 7ನೇ ಪ್ರಶ್ನೆ ಬಂದು ಒಂದು ಬಸ್ಸು 20 ನಿಮಿಷದಲ್ಲಿ 60 km/ಗಂಟೆ ಜವದೊಂದಿಗೆ ಚಲಿಸಿದಾಗ ಕ್ರಮಿಸಿದ ಒಟ್ಟು ದೂರ ಅಂತ ಕೇಳಿದ್ದಾರೆ. ಇಲ್ಲಿ ದೂರ ಕೇಳಿದಾಗ ಜವ ಇಂಟು ತೆಗೆದುಕೊಂಡಂತಹ ಒಂದು ಕಾಲವನ್ನು ಏನು ಮಾಡಬೇಕಪ್ಪ ಅಂದ್ರೆ ಗುಣಾಕಾರ ಮಾಡಬೇಕು. ಆವಾಗ ಬರುವಂಥ ಉತ್ತರ 120 ಕಿಲೋಮೀಟರ್. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಒಂದು ಆನ್ಸರ್. 8ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿ ರಾಣಿಯು ಎ ಇಂದ ಪ್ರಾರಂಭ ಮಾಡಿ ಬಿ ತಲುಪುತ್ತಾಳೆ, ನಂತರ ಬಿ ಇಂದ ಸಿಗೆ, ನಂತರ ಸಿ ಇಂದ ಡಿಗೆ, ನಂತರ ಡಿ ಇಂದ ಇಗೆ ಚಲಿಸಿದರೆ ಆಕೆ ಚಲಿಸಿದ ಒಟ್ಟು ದೂರವೆಷ್ಟು? ಈ ಒಂದು ಚಿತ್ರ ಕೊಟ್ಟರಲ್ಲಿ ಈ ಚಿತ್ರ ನೋಡ್ತಿರ್ಬೋದು. ಎ ಬಿ ಸಿ ಡಿ ಮತ್ತು ಇಯಿಂದ ಮತ್ತೆ ಎಗೆ ಚಲಿಸಿದ ದೂರವನ್ನು ಕಂಡು ಹಿಡೀರಿ ಅಂತಂದಾರ. ಎಲ್ಲ ಸೇರಿ ನೋಡ್ಕೊಡು ಆಪ್ಷನ್ ಸಿ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಒಂದು ವಸ್ತು ಎ ಬಿಂದುವಿನಿಂದ ಆರಂಭಿಸಿ ಪುನಃ ಎ ಬಿಂದುವಿಗೆ ಮರಳಿದರೆ ಅದು ಚಲಿಸಿದ ದೂರವೆಷ್ಟು ಅಂತ ಕೊಟ್ಟಾರ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಸರ್ಕಲನ್ನು ಕೊಟ್ಟುಬಿಟ್ಟು ಎದಿಂದ ಸ್ಟಾರ್ಟ್ ಆಗಿ ಮತ್ತೆ ಎಗೆ ಬಂದು ನಿಂತೈತಿ. ಹಾಗಾದರೆ ಚಲಿಸಿದ ದೂರವನ್ನು ನಾವು 2πr ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. 10ನೇ ಪ್ರಶ್ನೆ ನೋಡಿ, ಚಿತ್ರದಲ್ಲಿ ಒಂದು ವಸ್ತು ಎ ಇಂದ ಪ್ರಾರಂಭಿಸಿ ಬಿಗೆ ತಲುಪಿ ನಂತರ ಅದು ಸಿಗೆ ಬಂದು ತಲುಪಿದರೆ ಅದರ ಸ್ಥಾನಪಲ್ಲಟವು ಏನಾಗಿರ್ತೈತಿ? 13 ಮೀಟರ್. ಸೊ ಕೊಟ್ಟಂಥ ಆಪ್ಷನ್ ಎ ಸರಿಯಾದಂಥ ಒಂದು ಉತ್ತರ. 11ನೇ ಪ್ರಶ್ನೆ ಬಂದು ಎ ಕಾಯವು ಬಿ ಕಾಯಕ್ಕಿಂತ ಕಡಿಮೆ ಕಾಲಾವಧಿಯಲ್ಲಿ ನಿರ್ದಿಷ್ಟ ದೂರವನ್ನು ಏನು ಮಾಡ್ತಪ್ಪ ಅಂದ್ರೆ ಕ್ರಮಿಸುತ್ತದೆ. ಅಲ್ಲಿ ಎ ಕಾಯದ ಜವ ಏನಾಗಿರ್ತೈತೆ ಅಂದ್ರೆ ಬಿ ಕಾಯದ ಜವಕ್ಕಿಂತ ಹೆಚ್ಚಾಗಿರ್ತೈತಿ. ಸೊ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. 12ನೇ ಪ್ರಶ್ನೆ, ಬೆಂಗಳೂರಿನಿಂದ ಮುಂಬೈಗೆ ಇರುವ ದೂರ 1800 ಕಿಲೋಮೀಟರ್. ಒಂದು ಬಸ್ಸು ಈ ದೂರವನ್ನು ಕ್ರಮಿಸಲು 10 ಗಂಟೆ ತೆಗೆದುಕೊಂಡರೆ ಆ ಬಸ್ಸಿನ ಜವ ಎಷ್ಟಾಯ್ತು ಅಂತ ಹೇಳ್ತಾರೆ. ಸೊ ನಮಗೆ ಆಗಲೇ ಹೇಳಿದಂಗೆ ಜವದ ಒಂದು ಸೂತ್ರ ಗೊತ್ತೈತಿ. ಜವ = ತೆಗೆದುಕೊಂಡಂತಹ ಒಟ್ಟು ಕಾಲ / ಚಲಿಸಿದ ಒಟ್ಟು ದೂರ. ಈ ರೀತಿಯಾಗಿ ಫಾರ್ಮುಲಾ ಹಾಕಿ ಲೆಕ್ಕ ಮಾಡಬೇಕು. ಜವ = ತೆಗೆದುಕೊಂಡ ಒಟ್ಟು ಕಾಲ / ಚಲಿಸಿದ ದೂರ. ತೆಗೆದುಕೊಂಡ ಕಾಲ 1800 ಕಿಲೋಮೀಟ್ರ್ ಕೊಟ್ಟಾರ, ಕಾಲ 10 ಗಂಟೆ ಕೊಟ್ಟಾರ. ಸೊ 120 km/ಗಂಟೆ. ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು ಒಂದು ಕಾರು ಮತ್ತೊಂದು ಕಾರಿಗಿಂತ ವೇಗವಾಗಿ ಚಲಿಸುತ್ತದೆ ಎಂದು ತೀರ್ಮಾನಿಸಲು ಕಾರಣವಾಗುವ ಅಂಶ ಅದರ
ಜವ. ಪರ್ ಗಂಟೆಯಲ್ಲಿ ಎಷ್ಟು ದೂರ ಹೋಗಿದೆ ಎಂಬುದನ್ನು ತೀರ್ಮಾನ ಮಾಡಲಿಕ್ಕೆ ಅದನ್ನು ನಾವು ಜವ ಅಂತ ಕರಿತೀವಿ. ಸೊ ಆಪ್ಷನ್ ಎ ಸರಿಯಾದಂಥ ಒಂದು ಉತ್ತರ. ಮುಂದಿನ ಪ್ರಶ್ನೆ ಬಂದು, 2 ನಿಲ್ದಾಣಗಳ ನಡುವಿನ ಅಂತರ 120 ಕಿಲೋಮೀಟರ್. ಒಂದು ರೈಲು ಈ ದೂರವನ್ನು ಕ್ರಮಿಸಲು 4 ಗಂಟೆ ತೆಗೆದುಕೊಂಡರೆ ರೈಲಿನ ಜವವನ್ನು ಕಂಡುಹಿಡಿದು ಕೊಟ್ಟಾರೆ. ಜವ ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಲೆಕ್ಕ ಏನಪ್ಪ ಫಾರ್ಮುಲಾನ ಹಾಕಿಬಿಟ್ಟು ಲೆಕ್ಕ ಮಾಡಿದಾಗ ನಮಗೆ ಸಿಗೋದು 30 ಕಿಲೋಮೀಟರ್ ಪರ್ ಗಂಟೆ. ಸೊ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು, ಸಾಮಾನ್ಯವಾಗಿ ಚಲನೆಯ ದೂರವನ್ನು ಅಳೆಯಲು ಬಳಸುವಂತಹ ಮಾನ ಅಂತ ಕೊಟ್ಟಾರ, ಅದು ಮೀಟರ್. ಸೊ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ವೇಗವನ್ನು ಹೀಗೆ ಲೆಕ್ಕ ಹಾಕಬಹುದು. ಹೇಗೆ? ದೂರ ಡಿವೈಡೆಡ್ ಬೈ ಸಮಯವನ್ನು ಮಾಡಿದಾಗ ವೇಗ ಸಿಗುತ್ತೆ. ಸೊ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಜವದ ಅಂತಾರಾಷ್ಟ್ರೀಯ ಅಳತೆ ಏಕಮಾನ, ಅದು ಮೀಟರ್ ಪರ್ ಸೆಕೆಂಡ್. ಸೊ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದು, ಸಮರೂಪದ ಚಲನೆಗೆ ಉದಾಹರಣೆ ಗಡಿಯಾರದ ಮುಳ್ಳು ಸಮರೂಪದ ಒಂದು ಚಲನೆಗೆ ಉದಾಹರಣೆ ಆಗುತ್ತೆ. ಸೊ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು, ಸಮಯವನ್ನು ಉಪಕರಣ, ಅದು ಗಡಿಯಾರನೇ ಆಗಿರುತ್ತೆ ಸಮಯವನ್ನು ಅಳತೆ ಮಾಡಲಿಕ್ಕೆ. ಸೊ ಆಪ್ಷನ್ ಬಿ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಸಮರೂಪದ ಚಲನೆಯಲ್ಲಿ ಹೀಗೆ ಅಂತರ ಚಲನೆಗೊಳ್ಳುತ್ತದೆ. ಯಾವುದು? ಸಮಾನವಾಗಿ. ಸಮರೂಪ ಅಂದರೆ ಸಮಾನವಾಗಿರುತ್ತೆ. ಸೊ ಆಪ್ಷನ್ ಸಿ ಸರಿಯಾದಂಥ ಒಂದು ಉತ್ತರ. ಚಲನೆಯನ್ನು ತೋರಿಸಲು ಬಳಸುವ ಚಿತ್ರ ಯಾವುದು? ಚಲನೆಯನ್ನು ಕಾಲ ಮತ್ತು ದೂರ ಗ್ರಾಫ್ ಮುಖಾಂತರ ನಾವು ಈಸಿಯಾಗಿ ಚಲನೆಯ ಒಂದು ಚಿತ್ರದ ಸಹಾಯ ಮುಖಾಂತರ ತೋರಿಸ್ಬೋದು. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ. ಸೊ ಫ್ರೆಂಡ್ಸ್, ಇದಷ್ಟು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಲನೆ ಮತ್ತು ಕಾಲ ಘಟಕದಲ್ಲಿ ಬರುವಂಥ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ MCQ ಕ್ವಶನ್ಸ್ ಆಗಿದ್ದವು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.